ಈಗ ಮೊನ್ನೆ ಕೂಡ ನೋಡಿ ಒಂದು ದುರಂತ ನಡೆದಿದೆ. ಈಗ ಹುಬ್ಳಿನಲ್ಲಿ ಒಂದು 5 ವರ್ಷದ ಮಗುದ ಮೇಲೆ ಅತ್ಯಾಚಾರ ಆಗುತ್ತೆ. ಅವನು ಸುಮ್ಮನೆ ಏನೋ ಒಂದು ಗಿಡದ ಮೇಲಿಂದ ಒಂದು ಹೂ ಪ್ಲಕ್ ಮಾಡ್ದಂಗೆ ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡ್ತಾನೆ. ಇದು CCTV ಇರೋದಕ್ಕೆ ಬೆಳಕಿಗೆ ಬಂತು. ಒಂದು ವೇಳೆ ಬೆಳಕಿಗೆ ಬರದೇ ಇದ್ದರೆ ಇದೆಷ್ಟೊಂದು ಜನಕ್ಕೆ ಗೊತ್ತಾಗಲ್ಲ. ಈ ಥರ ಸಾವಿರಾರು ವಿಚಾರಗಳು ಪ್ರತಿನಿತ್ಯ ನಡೀತಾನೆ ಇರ್ತವೆ. ಟಿ ವಿನಲ್ಲಿ ಬಂದ ಮಾತ್ರಕ್ಕೆ ಅವರು ಯಾರ್ಯಾರು ಆ ಥರ ಅತ್ಯಾಚಾರ ಒಳಗಾಗಿರ್ತಾರಲ್ಲ, ಅವ್ರು ನೋಡಿದ್ಮೇಲೆ ಅವು ನಮ್ಮದು ಆಗಿತ್ತೆ ಅಂತ ಅಂದರೆ ಈ ಮೂಕ ಪ್ರಾಣಿ ಥರ ಅವರು ಒದ್ದಾಡ್ತಾ ಇರ್ತಾರೆ. ಈಗ ನಮ್ಮ ಮಾಮನೂ ಜಡ್ಜ್ ಆಗಿದ್ದವರು, ಅವರಿಗೆ ಈ ಥರ ಸಾವಿರಾರು ಅಂದರೆ ಲೆಕ್ಕ ಇಲ್ಲದಷ್ಟು ಕೇಸ್ಗಳು, ಲೆಕ್ಕ ಇಲ್ಲದಷ್ಟು ಪೆಂಡಿಂಗ್ ಕೇಸಸ್ಸು, ಅಷ್ಟು ಪುಟಗಳು ಅಂದರೆ ಪ್ರತಿನಿತ್ಯ ದರ್ಜೆ ಆಗ್ತಾನೆ ಇರುತ್ತೆ. ಇದನ್ನು ಮುಗ್ದಿರಲ್ಲ, ಅಲ್ಲಿನೊಂದು 10 ಕೇಸಸ್ ಆ ಥರದ್ದು ಬಂದಿರುತ್ತೆ. ಸೊ ಆ ಕೂಗು ಅನ್ನೋ ಯಾರಿಗೂ ಕೇಳಿಸೋದೇ ಇಲ್ಲ. ಸೊ ಆ ವಿಚಾರದ ಮೇಲೆ ಇಟ್ಕೊಂಡು ಮಾಡಿರೋದ್ರಿಂದ ಇದು ಎಲ್ರಿಗೂ ಮನಸ್ಸಿಗೆ ತಟ್ಟುವಂಥ ವಿಚಾರ ಆಗಿದೆ. ಸೊ ಎಲ್ರಿಗೂ ರೀಚ್ ಆಗುತ್ತೆ. ಸೊ ದ್ಯಾಟ್ಸ್ ಹೌ ರೀಚ್ ಆಗುತ್ತೆ ಅನ್ನೋದಕ್ಕೆ ರೀಚ್ ಆಗಬೇಕಾಗಿದೆ. ಎಲ್ಲರೂ ಇದಕ್ಕೆ ಕಾಂಟ್ರಿಬ್ಯೂಟ್, ಈ ಸಿನಿಮಾ ಜೊತೆ ಕೈ ಜೋಡಿಸ್ಲೇಬೇಕಾಗಿದೆ. ಸೊ ಆ ಥರ ಒಂದು ಕಾಸ್ ಇರುವಂಥ ಫಿಲ್ಮ್.